जयत्यजो खण्डगुणोर्मण्डलः सदोदितो ज्ञानमरीचिमाले स्वभक्तहार्दोच्चतमो निहन्त व्यासावतारो हरिरात्मभास्करः शुकं तममाशु प्रविवेशवायुः व्यासस्य सेवार्थमतास्य सर्वं ज्ञानं ददौ भगवान् सर्ववेदान् स भारतं भागवतं पुराणम् यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम्। शौनकादिभिः ऋषिभिः कृष्णविषये सम्पृष्टः रौमहर्षिणिः संहर्षेण तेषां वचः प्रतिपूज्य भागवतीं कथां प्रवक्तुम् उपचक्रमे। सर्वप्रथमतः स्वगुरुं शिवांशसम्भूतं शुकं श्लोकद्वयेन सह तुष्टाव। तत्र यः प्रथमः श्लोकः यं प्रव्रजन्तमनुपेतमपेतकृत्यम् इति, सः गते दिवसे व्याख्यायि। अथ यस्वानुभावमखिलश्रुतिसारमेकम् इति श्लोकः अद्य सर्वेषामस्माकं श्रवणपथगामी बोभवीति। प्रथमं च जयत्यजो खण्डगुणोर्मण्डलः इति तात्पर्यनिर्णये तृतीये अध्याये महाभारततात्पर्यनिर्णयस्य तृतीयाध्याये वर्तमानेन आद्यश्लोकेन व्यासावतारः हरिः अपि नम्यते सर्वैः अस्माभिः। अयं तु व्यासावतारः व्यासरूपः सूर्यः जननरहितः सर्वगुणपूर्णं मण्डलमेव अस्य महामण्डलं। ज्ञानकिरणसमूहवान् यानि ययेते ज्ञानकराः किरणाः ते एव सदा उदिताः। अस्य तु सूर्यस्य किरणाः न सदा उदिताः, रात्रौ प्रविलीयन्ते, दिने च प्रातःकाले सूर्यस्य किरणाः दृश्यन्ते। अस्य तु व्यासावतारस्य भगवद्रूपस्य सूर्यस्य ज्ञानकिरणसमूहः सदैव उदित एव तिष्ठति। सूर्यस्तु बाह्यम् अन्धकारमेव नाशयति। अयं तु व्यासावतारः हरिः स्वभक्तहृदये वर्तमानम् अज्ञानरूपं गाढम् अन्धकारं निर्णोदति। एवं च अयमेव व्यासावतारः व्यासरूपः भास्करः अस्मिन् श्लोके स्तूयते। अथात्र स्तोत्रपात्रं भविष्यति व्याससूनुः शुकाचार्यः। शुकस्तु व्यासपुत्रत्वेन अवतीर्य तस्माच्च सर्वाणि शास्त्राणि सर्वांश्च वेदान् अधीत्य परीक्षितादीन् महाभागवतान् भागवतं प्रणिनाय इति ज्ञातव्यम् इति सर्वैः अस्माभिः सुविदितमेव। तत्र व्यासपुत्रत्वेन अवतीर्णे शुके शुकस्य देहे न केवलं शिवस्य अंशः आसीत्, परन्तु वायुरपि तत्र प्रविवेश। अयं तु वायुः मुख्यप्राणः व्यासस्य सेवार्थमेव इमं शुकं प्रविवेश। अथ अयं व्यासः तस्मै शुकाय सर्वान् वेदान्
ಸಭಾರತಂ ಭಾಗವತಂ ಪುರಾಣಂ ಚ ಉಪಾದಿಕ್ಷತ್. ಶುಕಾಚಾರ್ಯನನ್ನು ಸ್ತುತಿಸ್ತಾ ಇದ್ದಾರೆ ಸೂತರು. ಆ ಶುಕಾಚಾರ್ಯನ ಸ್ತೋತ್ರದ ಕುರಿತಾಗಿ ಒಂದು ಶ್ಲೋಕ ನಾವೀಗಾಗಲೇ ನೋಡಿದ್ದೇವೆ. ಇನ್ನೊಂದು ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಂತ. ಅದರ ಪೂರ್ವಭಾವಿಯಾಗಿ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ ಬಂದಿರುವಂಥ ವ್ಯಾಸರ ಸ್ತೋತ್ರವನ್ನು ನೋಡಿದ್ದೀವಿ. ಬಳಿಕ ಭಾಗವತದಲ್ಲಿ ಬಂದಿರುವಂಥ ಶುಕಾಚಾರ್ಯನ ಸ್ತೋತ್ರವನ್ನು ಕೂಡ ನಾವು ನೋಡಿದ್ದೇವೆ. ಆ ಶುಕಾಚಾರ್ಯನಲ್ಲಿ ಕೇವಲ ಶುಕ ಇರಲಿಲ್ಲ. ಶುಕಾಚಾರ್ಯನ ದೇಹದಲ್ಲಿ ಅಥವಾ ಆತ್ಮದಲ್ಲಿ ಅಲ್ಲಿ ಇದ್ದದ್ದು ಶುಕಾಚಾರ್ಯ ಒಬ್ಬನೇ ಅಲ್ಲ, ವಸ್ತುತಃ ಅಲ್ಲಿ ವ್ಯಾಸನೇ ಇದ್ದ. ವಾಯುವೆ ಮುಖ್ಯ ಪ್ರಾಣನೇ ಅಲ್ಲಿದ್ದು ಆ ಶುಕಾಚಾರ್ಯನ ಮೂಲಕ ಆ ಭಗವಂತನನ್ನು ಸೇವಿಸಿದ ಅಂತ ವರ್ಣನೆ ಮಾಡ್ತಾರೆ. ಯಾಕೆ ಹಾಗೆ ಅಂದರೆ ಇದೊಂದು ವಿಶಿಷ್ಟವಾದ ಸಂಗತಿ. ಎಲ್ಲಿಯೇ ಮಹತ್ತಮವಾದಂಥ ಬಲ, ಜ್ಞಾನ ಇತ್ಯಾದಿಗಳಿದ್ದರೆ ಅದೆಲ್ಲವೂ ಕೂಡ ಭಗವಂತನ ಸನ್ನಿಧಾನ ಇದ್ದರೆ ಸಾಧ್ಯ ಆಗ್ತದೆ. ಮತ್ತು ಮುಖ್ಯ ಪ್ರಾಣನೂ ಕೂಡ ಅಲ್ಲಿರ್ತಾನೆ. ದುರ್ಯೋಧನನಲ್ಲಿಯೂ ಕೂಡ ಬಲರೂಪದಿಂದ ಮುಖ್ಯ ಪ್ರಾಣ ಇದ್ದ ಅನ್ನೋದು ನಾವು ನೋಡಿದ್ದೀವಿ. ಮುಖ್ಯ ಪ್ರಾಣನ ಅಸ್ತಿತ್ವ ಇಲ್ಲದೆ ಹೋದರೆ ಯಾರಿಗೂ ಕೂಡ ಅಂಥ ಮಹಾಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. ಶುಕಾಚಾರ್ಯನನ್ನು ನಾವು ನಮಿಸುವಾಗಲೂ ಕೂಡ ಅಲ್ಲಿ ಈ ವಾಯು ಇದ್ದ ಅಂತ ನೆನಪು ಮಾಡ್ಕೊಳ್ಬೇಕು. ಇದು ಪ್ರಸಂಗದಿಂದ ಹೇಳ್ತಿದ್ದೇನೆ. ಅನೇಕ ಬಾರಿ ಹಿಂದೆ ಕೂಡ ಹೇಳಿದ್ದೆ. ನಾವು ಪ್ರತಿನಿತ್ಯ ನಮ್ಮೆಲ್ಲ ಗುರು ಪರಂಪರೆಯನ್ನು ನೆನೆತೀವಿ. ನಮ್ಮ ಮಠದ ಪರಂಪರೆ, ಗುರುಗಳು, ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮ ಗುರುಭ್ಯೋ ನಮಃ ಇತ್ಯಾದಿ ರೂಪದಲ್ಲಿ ನೆನೆತೀವಿ ಎಲ್ಲರನ್ನೂ ಕೂಡ. ನಾವು ಪ್ರಧಾನವಾಗಿ ಮಾಡಬೇಕಾದಂಥ ಇನ್ನೊಂದು ಸಂಗತಿ ಇದೆ. ನಾವೇನು ಕೆಲವರು ಋಗ್ವೇದಿಗಳು, ಕೆಲವರು ಯಜುರ್ವೇದಿಗಳು, ಕೆಲವರು ಸಾಮವೇದಿಗಳು ಅಂತೆಲ್ಲ ಇರ್ತೇವೆ. ಆ ಸಾಮವೇದವನ್ನು ನಮಗೆ ಕೊಟ್ಟಂಥ ಋಷಿಗಳು ಯಾರು, ಅವರಲ್ಲಿ ಯಾವ್ಯಾವ ದೇವತೆಗಳು ಆವಿಷ್ಟರಾಗಿದ್ದರು ಅದೆಲ್ಲವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಭಾಗವತವನ್ನು, ಮಹಾಭಾರತವನ್ನು ನಮಗೆ ಕೊಟ್ಟವರು ಯಾರು, ಅವರಲ್ಲಿ ಯಾರ್ಯಾರು ಇದ್ದರು, ಅದು ಎಲ್ಲ ನಾವು ಆ ಗುರು ಪರಂಪರೆಯನ್ನು ಹೀಗೆ ನೆನಪು ಮಾಡ್ಕೊಳ್ಬೇಕು. ಶುಕಾಚಾರ್ಯನಲ್ಲಂತೂ ಸ್ವಯಂ ವಾಯುದೇವನೇ ಇದ್ದ. ಅವನಿಗೆ ಭಗವಂತ ಎಲ್ಲ ವೇದಗಳನ್ನು ಮತ್ತು ಮಹಾಭಾರತ, ಭಾಗವತಾದಿಗಳನ್ನು ಉಪದೇಶ ಮಾಡಿದ. ಋಗ್ವೇದದ ಪ್ರವರ್ತಕ ಪೈಲ, ಆ ಪೈಲನಲ್ಲಿ ಶೇಷ ಇದ್ದ. ಇದನ್ನು ನಿತ್ಯ ಋಗ್ವೇದಿಗಳು ನೆನಪು ಮಾಡ್ಕೊಳ್ಬೇಕು. ಶೇಷೋಥ ಪೈಲಂ ಮುನಿಮಾವಿಷತ್ತದ ಅಂತ. ಮುಂದೆ ಸುಮಂತು, ಆ ಸುಮಂತು ಮುನಿಯಲ್ಲಿ ಗರುಡ ಪ್ರವೇಶ ಮಾಡಿದ. ಸುಮಂತುಮಪಿ ವಾರುಣಿಂ ಮುನಿಂ. ಮುಂದೆ ವೈಶಂಪಾಯನ ಯಜುರ್ವೇದಕ್ಕೆ, ಅವನಲ್ಲಿ ಸ್ವಯಂ ಚತುರ್ಮುಖ ಬ್ರಹ್ಮನೇ ಆವಿಷ್ಟನಾದ. ಮತ್ತು ಜೈಮಿನಿ ಸಾಮವೇದಕ್ಕೆ, ಅವನಲ್ಲಿ ಇಂದ್ರ ಇದ್ದ, ಇಂದ್ರ ಆವಿಷ್ಟನಾದ ಅಂತ ಎಲ್ಲ ದೇವತೆಗಳ ಆವೇಶವನ್ನು ಅಲ್ಲಿ ವರ್ಣಿಸ್ತಾರೆ. ಋಗ್ವೇದಕ್ಕೆ ಪ್ರವರ್ತಕ ಶೈಲ, ಈ ಋಗ್ವೇದಕ್ಕೆ ಪ್ರವರ್ತಕ ಈ ಪೈಲ, ಋಚಾಂ ಪ್ರವರ್ತಕಂ ಪೈಲಂ. ಯಜುರ್ವೇದಕ್ಕೆ ಪ್ರವರ್ತಕ ವೈಶಂಪಾಯನ ಒಬ್ಬ, ಇನ್ನೊಬ್ಬ ಸೂರ್ಯ. ಯಾಕಂದರೆ ಯಜುರ್ವೇದ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಎರಡಿದೆ. ಶುಕ್ಲ ಯಜುರ್ವೇದಕ್ಕೆ ಪ್ರವರ್ತಕ ಸೂರ್ಯ, ಕೃಷ್ಣ ಯಜುರ್ವೇದಕ್ಕೆ ಪ್ರವರ್ತಕ ಈ ವೈಶಂಪಾಯನ. ಮತ್ತು ಸಾಮವೇದಕ್ಕೆ ಜೈಮಿನಿ, ಚಕ್ರೇಥ ಜೈಮಿನಿಂ ಸಾಮ್ನಾಂ ಅಥರ್ವಾಂಗಿರ ಸಾಮಪಿ ಸುಮಂತುಂ. ಅಥರ್ವ ವೇದಕ್ಕೆ ಸುಮಂತುನನ್ನು ಪ್ರವರ್ತಕನನ್ನಾಗಿ ಮಾಡಿದ. ವೈಶಂಪಾಯನನನ್ನು ಮಹಾಭಾರತಕ್ಕೆ ಪ್ರವರ್ತಕನನ್ನಾಗಿ ಮಾಡಿದ. ವೈಶಂಪಾಯನನನ್ನು ಮತ್ತು ವೈಶಂಪಾಯನಲ್ಲಿ ಆವಿಷ್ಟನಾದಂಥ ಚತುರ್ಮುಖ ಬ್ರಹ್ಮನನ್ನು ನಾವು ವಿಶೇಷವಾಗಿ ನೆನಪು ಮಾಡ್ಕೊಳ್ಬೇಕು. ನಾನು ಕೃಷ್ಣ ಯಜುರ್ವೇದಿ. ನಮಗೆ ಆ ಕೃಷ್ಣ ಯಜುರ್ವೇದ ಬಂದದ್ದು ವೈಶಂಪಾಯನದಿಂದ ಮತ್ತು ಅವರಲ್ಲಿ ಆವಿಷ್ಟನಾದಂಥ ಚತುರ್ಮುಖ ಬ್ರಹ್ಮನಿಂದ. ಮತ್ತು ಇನ್ನು ಉಳಿದವರು ತಮ್ಮ ತಮ್ಮ ಆ ವೇದಗಳಿಗೆ ತಕ್ಕಂತೆ ಆಯಾ ಋಷಿಗಳನ್ನು ಮತ್ತು ಅವರಲ್ಲಿ ಪ್ರವಿಷ್ಟರಾದಂಥ ದೇವತೆಗಳನ್ನು ನೆನಪು ಮಾಡ್ಕೊಳ್ಬೇಕು. ನಾರದ, ಅವನು ದೇವಲೋಕದಲ್ಲಿ ಈ ಮಹಾಭಾರತವನ್ನು ಪ್ರವಚನ ಮಾಡಿದ. ವೈಶಂಪಾಯನ ಈ ಮನುಷ್ಯ ಲೋಕದಲ್ಲಿ ಮಹಾಭಾರತವನ್ನು ಪ್ರವಚನ ಮಾಡಿದ. ಮುಂದೆ ತನ್ನ ರೋಮಾಂಚನದಿಂದ, ವೇದವ್ಯಾಸರಿಗೇನು ರೋಮಾಂಚನ ಆಗಿತ್ತು ಅದರಿಂದ ರೋಮಹರ್ಷಣನನ್ನು ಹುಟ್ಟಿಸಿದ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ನಾವು ಪ್ರವಚನ ಮಾಡಲಿಕ್ಕೆ ಕೂತವನು ರೋಮಹರ್ಷಣಿ, ಆ ರೋಮಹರ್ಷಣನ ಮಗ. ಆ ರೋಮಹರ್ಷಣನನ್ನು ಅವನಲ್ಲಿ ಯಾರಿದ್ರು? ಅವನಲ್ಲಿ ಕಾಮದೇವ ಇದ್ದ. ತಮಾವಿಷತ್ ಕಾಮದೇವ ಕೃಷ್ಣ ಸೇವಾ ಸಮುತ್ಸುಕ. ಕಾಮದೇವರ ಬಗ್ಗೆ ನಮ್ಗೆ ಗೊತ್ತಿರೋದು
ಆತ ನಮ್ಮ ಮನಸ್ಸಿನಲ್ಲಿ ಕಾಮವನ್ನು ಪ್ರಚೋದಿಸ್ತಾನೆ, ಇಷ್ಟು ಮಾತ್ರ. ಆದರೆ ಕಾಮ ಇಂದ್ರನ ಸಮಕಕ್ಷಾಪನ್ನ, ಮನೋಭಿಮಾನಿ ಅವನು. ಆದ್ದರಿಂದ ಸ್ಥೂಲವಾದ ಮನಸ್ಸಿಗೆ ಇಂದ್ರ ಮತ್ತು ಕಾಮರು ಅಭಿಮಾನಿ ದೇವತೆಗಳು. ಮನಸ್ಥೂಲಂತೂ ವಾಸವಹ ಬಂದಿದೆ. ಮತ್ತೆ ಎಲ್ಲ ಥರದ ಯಜ್ಞಗಳಿಗೂ ಕೂಡ ಯಜ್ಞಾದಿ ಸಾಧನೆ ಎತ್ತು ಈ ಯಜ್ಞ ಮಾಡಲಿಕ್ಕೆ ಬೇಕಾದಂಥ ಶ್ರದ್ಧಾವನ್ನು ಕೊಡುವಂಥವನು ಇಂದ್ರ ಅಂತ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಹೀಗೆ ಕಾಮದೇವನ ಮಹತ್ವ ಇದೆ. ಆ ರೋಮಹರ್ಷಣನಿಗೆ ಸಕಲ ಶಾಸ್ತ್ರಗಳನ್ನು ಕೂಡ, ವೇದವೊಂದನ್ನು ಬಿಟ್ಟು ಉಳಿದೆಲ್ಲ ಶಾಸ್ತ್ರಗಳನ್ನು ಕೂಡ ಅವರು ಉಪದೇಶಿಸಿದರು. ಭಾರತ, ಮಹಾರಾಮಾಯಣ, ಪಂಚರಾತ್ರ ಇವುಗಳೆಲ್ಲರ ಪ್ರಸಾರ ನಿನ್ನಿಂದ ಆಗಬೇಕು ಅಂತ ಅವರಿಗೆ ಸರ್ವಜ್ಞತ್ವವನ್ನು ಕೊಟ್ಟು ವ್ಯಾಸರು ಆತನನ್ನು ಈ ಜಗತ್ತಿನಲ್ಲಿ ಪ್ರವೃತ್ತರನ್ನಾಗಿ ಮಾಡಿದರು. ಅವನಲ್ಲಿ ಕಾಮದೇವ ಇದ್ದ. ಆ ರೋಮಹರ್ಷಣನ ಮಗನೇ ರೋಮಹರ್ಷಣಿ. ಈಗ ಮಹಾಭಾರತ ಹೇಳ್ತಾ ಇರೋವನು. ತಂದೆ ರೋಮಹರ್ಷಣ ಮಹಾಭಾರತದ ಭಾಗವತದ 10ನೇ ಸ್ಕಂದ ಅಲ್ಲಿ ಬರುವಂತೆ, 11ನೇ ಸ್ಕಂದದಲ್ಲಿ ಬರುವಂತೆ ಬಲರಾಮನ ಕೈಯಿಂದ ಆಕಸ್ಮಿಕವಾಗಿ ಹತ್ಯೆಗೊಳಗಾಗಿಬಿಟ್ಟಿದ್ದ. ಆದ್ದರಿಂದ ಈ ಕಥೆ ಹೇಳ್ತಿರುವವನು ರೋಮಹರ್ಷಣನ ಮಗ. ಇದು ಅವನ ಪರಂಪರೆ. ಹೀಗೆ ನಾವು ಶುಕಾಚಾರ್ಯನ ಬಗ್ಗೆ ಮುಂದೇನು ಇನ್ನೂ ಅನೇಕ ವಿಷಯಗಳನ್ನು ನೋಡೋರಿದ್ದೀವಿ. ಯಾವ ಶುಕಾಚಾರ್ಯ ತನ್ನ ಗುರು ಅಂತ ಈ ಸೂತ ಪುರಾಣಿಕರು ಅಂದರೆ ರೋಮಹರ್ಷಣಿಗಳು ಸ್ತೋತ್ರ ಮಾಡಿದರು, ಅವನಲ್ಲಿ ವಾಯುವಿನ ಆವೇಶವೂ ಇತ್ತು. ಅದಕ್ಕಾಗಿ ವಾಯುವನ್ನು ಕೂಡ ನಾವು ಮೊದಲು ನೆನಪು ಮಾಡ್ಕೊಳ್ಬೇಕು. ಅದಕ್ಕಾಗಿ ಹೇಳಿದೆ. ಮುಂದೆ ನಾವೀಗ ನೋಡುವ ಶ್ಲೋಕ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ ಅಂತ. ಆ ರೋಮಹರ್ಷಣಿ ಎಲ್ಲ ಮುನಿಗಳಿಗೂ ಗುರುವಾದಂಥ ಆ ಶುಕಾಚಾರ್ಯನನ್ನು ನೆನಪು ಮಾಡ್ಕೋತಾ ಇದ್ದಾರೆ. ಶುಕಾಚಾರ್ಯನನ್ನು ನೆನಪು ಮಾಡ್ಕೊಳ್ಳುವ ಮೂಲಕ ಅವನ ಮೂಲ ರೂಪವಾದಂಥ ಶಿವನನ್ನೇ ನೆನಪು ಮಾಡ್ಕೋತಿದ್ದಾರೆ. ಸ್ವಾನುಭಾವಂ ಬ್ರಹ್ಮ ಅಂತ ಭಾಗವತ ತಾತ್ಪರ್ಯ. ಸ್ವಾನುಭಾವ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನ ಹೇಳ್ತದೆ. ಸ್ವಯಂ ಪರಬ್ರಹ್ಮನಾದಂಥ ನಾರಾಯಣನ್, ಚತುರ್ಮುಖ ಬ್ರಹ್ಮನಲ್ಲ ನಾರಾಯಣನ್ ಹೇಳ್ತದೆ. ಕೆಲವು ಕಡೆ ಸ್ವಾನುಭಾವ ಅಂದರೆ ಕೆಲವು ವ್ಯಾಖ್ಯಾನಗಳು ಮಾಡುವ ಪ್ರಕಾರ ಈ ಶುಕಾಚಾರ್ಯ ಭಾಗವತವನ್ನು ತಾನು ಮೊದಲು ಅನುಭವಿಸಿದ, ಆ ಬಳಿಕ ಜಗತ್ತಿಗೆಲ್ಲ ಅದನ್ನು ಉಪದೇಶಿಸಿದ ಅಂತ ಈಗ ಒಂದು ವ್ಯಾಖ್ಯಾನ ಮಾಡ್ತಾರೆ. ಹಾಗಲ್ಲ, ಸ್ವಾನುಭಾವ ಅನ್ನೋ ಶಬ್ದ ಪರಬ್ರಹ್ಮನಿಗೆ ವಿಶೇಷಣ. ಆ ಪರಬ್ರಹ್ಮನನ್ನು ಈ ಜಗತ್ತಿಗೆ ಕೊಟ್ಟ ಈ ಶುಕಾಚಾರ್ಯ, ಅದು ನಾವಿಲ್ಲಿಗೆ ನೋಡಬೇಕಾದದ್ದು. ಪರಬ್ರಹ್ಮನಿಗೆ ಸ್ವಾನುಭಾವ ಅಂತ ಒಂದು ವಿಶೇಷಣ, ಅಖಿಲ ಶ್ರುತಿ ಸಾರ ಅಂತ ಇನ್ನೊಂದು ವಿಶೇಷಣ, ಮತ್ತು ಅಧ್ಯಾತ್ಮ ದೀಪ ಮತ್ತು ಪುರಾಣ ಗುಹ್ಯ, ಇಷ್ಟು ಆ ಪರಬ್ರಹ್ಮನಿಗೆ ವಿಶೇಷಣ. ಇಂಥ ಪರಬ್ರಹ್ಮವನ್ನು ಈ ವ್ಯಾಸ ಪುತ್ರನಾದಂಥ ಶುಕಾಚಾರ್ಯ ಜಗತ್ತಿಗೆ ಉಪದೇಶಿಸಿದ. ಅದು ಹೇಗೆ? ಸಂಸಾರಿಣಾಂ ಕರುಣಯ ಆಹ. ನಾವೇನು ಸಂಸಾರಿಗಳಿದ್ದೀವಿ, ಸಂಸಾರದಲ್ಲಿ ಬಿದ್ದು ತೊಳಲಾಡ್ತಾ ಇದ್ದೀವಿ, ನಮ್ಮಂಥವ್ರ ಮೇಲಿನ ಕರುಣೆಯಿಂದ ನಾವು ಅನುಭವಿಸ್ತಾ ಇರುವಂಥ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ವೇದನೆಗಳನ್ನೆಲ್ಲ ಗಮನಿಸಿ ಅದಕ್ಕೊಂದು ಪರಿಹಾರ ರೂಪವಾಗಿ ಈ ಭಗವಂತನ ವಿಷಯವನ್ನು ಶುಕಾಚಾರ್ಯ ಉಪದೇಶಿಸಿದ. ನಮಗೆಲ್ಲರಿಗೂ ಕೂಡ ಈ ಒಂದು ಗಾಢಾಂಧಕಾರವನ್ನು, ಸಂಸಾರದಲ್ಲಿ ನಮ್ಮನ್ನು ಕವಿದಿರುವಂಥ ಈ ಗಾಢಾಂಧಕಾರವನ್ನು ದಾಟಬೇಕು ಅಂತ ಅಪೇಕ್ಷೆ ಇದೆ. ಅತಿತೀರ್ಷತಾಂ ತಮೋಂಧಂ ದಾಟಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ಆದರೆ ಹೇಗೆ ದಾಟುವುದು ಅಂತ ಗೊತ್ತಿಲ್ಲ. ಹಿತಾಹಿತ ಪ್ರಾಪ್ತಿ ಪರಿಹಾರೇಚ್ಛಾಂ ಅಜಾನತಾಂ ಅಂತ. ಹಿತ ಆಗಬೇಕು ಅಂತ ಬಯಕೆ ಇದೆ, ಹೇಗೆ ಹಿತ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಅಹಿತವನ್ನು ನಿವಾರಿಸ್ಕೋಬೇಕು ಅಂತ ಅಪೇಕ್ಷೆ ಇದೆ, ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಹೀಗೆ ನಮ್ಮನ್ನು ಕವಿದಿರುವ ಈ ಅಜ್ಞಾನವೆಂಬ ಗಾಢಾಂಧಕಾರವನ್ನು ನಾವು ತೊಲಗಿಸ್ಕೋಬೇಕಾಗಿದೆ. ಅಂಥವರಿಗೆ ನಮಗೆ ದೀಪದಂತಿರುವಂಥ ಈ ಭಗವಂತನನ್ನು ಈ ಶುಕಾಚಾರ್ಯ ಉಪದೇಶಿಸಿದ. ಈ ದೀಪ ಹಚ್ಚಿದವನೇ ಶುಕಾಚಾರ್ಯ. ಭಗವಂತ ಸ್ವಾನುಭಾವ ಯಾಕೆ ಅಂದರೆ, ಅಂದರೆ ಸ್ವತಂತ್ರವಾದಂಥ ಅನುಭವ ಇದ್ದವನವನು ಆ ಭಗವಂತ ಅಂತ ಈಗ ಅದರ ತಾತ್ಪರ್ಯ. ಅನುಭವ ಅಂದರೆ ಮಾಹಾತ್ಮ್ಯ, ಅನುಭವ ಅಂದರೆ ಜ್ಞಾನ, ಅನುಭವ ಅಂದರೆ ಮಾಹಾತ್ಮ್ಯ, ಸ್ವತಂತ್ರವಾದ ಅನುಭವ. ಆ ಭಗವಂತನಿಗೆ ಆ ಮಹಾತ್ಮ್ಯ ಶಕ್ತಿ ಬಂದಿರುವುದು ಬೇರೆ ಯಾರಿಂದಲೂ ಅಲ್ಲ. ಅದು ಬಂದಿರುವುದಲ್ಲ, ಇರುವುದು ಆತನ ಸ್ವಂತ ಶಕ್ತಿಯಿಂದಲೇ, ಬೇರೆ ಯಾರಿಂದಲೂ ಬಂದದ್ದಲ್ಲ. ಅದಕ್ಕಾಗಿ ಅದು ಸ್ವಹ ಅನುಭಾವ ಯಶ ಸಹ ಸ್ವಾನುಭಾವ, ಸ್ವರೂಪಭೂತವಾದಂಥ ಅನುಭವ ಇದ್ದವನು.
ಹೀಗದರ ತಾತ್ಪರ್ಯ. ವೀರರಾಘವಾಚಾರ್ಯ ಮೊದಲಾದವರು ಪ್ರಥಮಮನುಭೂತಂ, ತಾನು ಭಾಗವತವನ್ನು ಮೊದಲು ಅನುಭವ ಮಾಡಿಕೊಂಡು ಆಮೇಲೆ ಜಗತ್ತಿಗೆ ಉಪದೇಶಿಸಿದ ಈ ಶುಕಾಚಾರ್ಯ ಅಂತ ಹೇಳ್ತಾರೆ. ಅದಷ್ಟು ಸರಿಯಲ್ಲ. ಪರಮಾತ್ಮನಿಗೆ ವಿಶೇಷಣ ಅದು. ಭಗವಂತ ಸ್ವೇ ಮಹಿಮ್ನಿ ಪ್ರತಿಷ್ಠಿತ, ತನ್ನ ಮಹಿಮೆಯಲ್ಲಿ ತಾನೇ ಇದ್ದವನು. ಅವನಿಗೆ ಆ ಶಕ್ತಿ ಇನ್ನೊಬ್ಬರ ಅನುಗ್ರಹದಿಂದ, ಆಶೀರ್ವಾದದಿಂದ, ತಪಸ್ಸಿನಿಂದ ಬಂದದ್ದಲ್ಲ ಅಂತ ತಾತ್ಪರ್ಯ. ಅಖಿಲ ಎಲ್ಲ ಶ್ರುತಿಗಳ ಸಾರರೂಪನಾದವನು. ಎಲ್ಲ ಶ್ರುತಿಗಳಲ್ಲೂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹರಿವಂಶ ಹೇಳುವಂತೆ ಎಲ್ಲ ಶಾಸ್ತ್ರಗಳಲ್ಲಿ ಮೊದಲು, ಮಧ್ಯ, ಕೊನೆಗೆ ಎಲ್ಲ ಕಡೆಯೂ ಕೂಡ ವರ್ಣನೆ ಬಂದಿರುವುದು ಈ ಭಗವಂತಂದೇ. ಆದ್ದರಿಂದ ಅವನೇ ಎಲ್ಲ ಸಕಲ ಶಾಸ್ತ್ರಗಳ ಸಾರರೂಪನಾದವನು, ಅಖಿಲ ಶ್ರುತಿ ಸಾರನಾದವನು. ಹೀಗೆ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ. ಮತ್ತೆ ಏಕಂ ಅಂತಿದೆ. ಏಕಂ ಅಂದರೆ ಪ್ರಧಾನನಾದವನು ಅಂತ ಅರ್ಥ. ಅದಕ್ಕೆ ಇನ್ನು ಕೆಲವು ಬೇರೆ ಬೇರೆ ಅರ್ಥಗಳನ್ನು ಹೇಳ್ಬೋದು, ಮುಂದೆ ಹೇಳ್ತೇನೆ. ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ. ಈ ಗಾಢವಾದ ಅಜ್ಞಾನವೆಂಬ ಅಂಧಕಾರವನ್ನು ನಮಗೆ ನಿವಾರಿಸ್ಕೋಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಆಗ್ತಿಲ್ಲ. ಆವಾಗ ಅಧ್ಯಾತ್ಮ ದೀಪವೆಂಬ ಭಗವಂತ ಎಂಬ ಅಧ್ಯಾತ್ಮ ದೀಪವನ್ನು ಶುಕಾಚಾರ್ಯ ನಮಗೆ ಹಚ್ಚಿಕೊಟ್ಟ ನಮ್ಮ ಹೃದಯದಲ್ಲಿ. ಇಲ್ಲಿ ಅಖಿಲ ಶ್ರುತಿ ಸಾರ ಮತ್ತು ಅಧ್ಯಾತ್ಮ ದೀಪ ಮತ್ತು ಏಕ, ಈ ಎಲ್ಲ ಶಬ್ದಗಳಿಗೆ ನಾನಾ ಥರದ ಅರ್ಥಗಳಿವೆ. ಏಕ ಅಂದರೆ ಗೀತಾ ಭಾಷ್ಯದಲ್ಲಿ ಒಂದು ಅರ್ಥ ಬರ್ತದೆ, ಅದು ನನಗೆ ಇಲ್ಲಿ ಬಂದದ್ದನ್ನು ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಏಷ ಏವ ಕರೋತಿ ಇತಿ ಏಕಃ ಅಂತ. ಎಲ್ಲವನ್ನೂ ಏಕ ಅಂತ ಶಬ್ದ ಇದೆ, ಅದನ್ನು ಗಮನಿಸಿ. ಏಷಃ ಕರೋತಿ, ಏಷಃ ಅಂದರೆ ಇವನು, ಕರೋತಿ ಅಂದರೆ ಮಾಡ್ತಾನೆ. ಏಷಃ ಅನ್ನುವಲ್ಲಿನ ಏಕಾರವನ್ನು ತಗೊಂಡಿದ್ದಾರೆ, ಮತ್ತು ಕರೋತಿ ಅನ್ನುವಲ್ಲಿನ ಕಕಾರವನ್ನು ತಗೊಂಡಿದ್ದಾರೆ. ಇವೆರಡನ್ನು ತಗೊಂಡು ಏಕ ಅನ್ನುವ ಒಂದು ಶಬ್ದವನ್ನು ನಿಷ್ಪನ್ನ ಮಾಡಿದ್ದಾರೆ. ಒಬ್ಬನೇ ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾನೆ ಅಂತ ಹೀಗೆ ಗೀತಾ ಪ್ರಸ್ಥಾನದಲ್ಲಿ ಬರುವಂಥ ಒಂದು ನಿಷ್ಪತ್ತಿ. ಅದಕ್ಕಾಗಿ ಆ ಭಗವಂತ ಏಕ, ಪ್ರಧಾನ ಅಂತ ಅರ್ಥ ಅಂತೂ ಇದ್ದೇ ಇದೆ. ಏಕೋ ರೂಪಾದ್ಯ ಭೇದತಃ, ಅವನ ಗುಣ, ಕ್ರಿಯಾ ಮತ್ತು ಅವನ ಅವತಾರ ಇತ್ಯಾದಿಗಳಿಗೆ ಯಾವುದೇ ಭೇದವೂ ಕೂಡ ಇಲ್ಲ. ಆದ್ದರಿಂದ ಆತ ಏಕ ಅಂತ ಮತ್ತೊಂದು ಅರ್ಥ ಆಗ್ತದೆ. ಅಖಿಲ ಶ್ರುತಿ ಸಾರ. ಸಾರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಎಲ್ಲ ಶ್ರುತಿಗಳಲ್ಲೂ ಕೂಡ ವರ್ಣಿತನಾದವನು. ಮತ್ತು ಅಖಿಲ ಶ್ರುತಿಗಳು ಅಂದರೆ ನನ್ನ ದೃಷ್ಟಿಯಿಂದ ಈ ಶ್ರುತಿಗಳು ಅಂದರೆ ಶ್ರುತಿ ಅಭಿಮಾನಿಗಳಾದಂಥ ದೇವತಾ ಸ್ತ್ರೀಯರು. ಶಚಿ ಮೊದಲಾದ ದೇವತಾ ಸ್ತ್ರೀಯರಿದ್ದಾರೆ, ಸೌಪರ್ಣಿ, ವಾರುಣಿ ಮತ್ತು ಪಾರ್ವತಿಯರಿದ್ದಾರೆ, ಮುಂದೆ ಸರಸ್ವತಿ ಭಾರತೀಯರಿದ್ದಾರೆ, ಕೊನೆಗೆ ಲಕ್ಷ್ಮೀದೇವಿ ಇದ್ದಾಳೆ. ಎಲ್ಲ ಶ್ರುತಿ ಅಭಿಮಾನಿನಿ ದೇವತಾ ಸ್ತ್ರೀಯರು. ಮತ್ತು ಮುಖ್ಯವಾಗಿ ಇಲ್ಲಿ ನಾವು ತೊಗೊಂಡದ್ದು ಅಖಿಲ ಶ್ರುತಿ ಅಂದರೆ ಲಕ್ಷ್ಮೀದೇವಿ, ಶ್ರುತಿ ರೂಪಳಾದಂಥ ಲಕ್ಷ್ಮೀದೇವಿ, ಶ್ರುತಿ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ. ಅವಳ ಸಾರ ಅಂದರೆ ಅವಳಿಗೆ ಶ್ರೇಷ್ಠ, ಲಕ್ಷ್ಮೀಪತಿ ಅಂತ ಹೀಗದರ ಅರ್ಥ, ನಮ್ಮದೊಂದು ಅರ್ಥ. ಅಧ್ಯಾತ್ಮ ದೀಪಂ, ಭಗವಂತ ಒಂದು ದೀಪ ಇದ್ದಂತೆ. ಯಾಕೆಂದರೆ ಉಪನಿಷತ್ತು ಹೇಳ್ತದೆ, ಅನೇನೈವ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯಯತೆ ಅಂತ. ಭಗವಂತ ಒಂದು ದೀಪ. ಈ ಒಂದು ದೀಪ ಇರುವುದರಿಂದಲೇ ನಾವಿದ್ದೀವಿ. ಆ ದೀಪದ ಬೆಳಕಿನಲ್ಲೇ ನಮ್ಮೆಲ್ಲ ಕಾರ್ಯಗಳು ನಡೀತಾ ಇವೆ. ನಾವು ಅನೇಕ ಕಾರ್ಯಗಳನ್ನು ಮಾಡ್ತೀವಿ. ಆಸ್ತೆ, ನಮ್ಮ ಅಸ್ತಿತ್ವಕ್ಕೆ ಅದೇ ಕಾರಣ. ಹೀಗೆ ಆ ದೀಪದ ಬಗ್ಗೆ, ಭಗವಂತ ಎಂಬ ದೀಪದ ಬಗ್ಗೆ ಶಾಸ್ತ್ರದಲ್ಲಿ ಬಂದಿರುವಂಥ ಒಂದು ಮಾತು. ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ. ಅತಿತೀರ್ಷತಾಂ ಅಂತ ಈಗಿಲ್ಲಿ ಪ್ರಯೋಗ ಇದೆ. ಈ ಉಳಿದೆಲ್ಲ ಪಾದಗಳಿಗೂ ಈ ಪಾದಗಳಲ್ಲಿಯೂ ಸ್ವಲ್ಪ ವ್ಯತ್ಯಾಸ, ಅದನ್ನು ನೀವು ಕೂಡ ಗಮನಿಸಬೇಕು. 3 ಪಾದಗಳಲ್ಲಿ 14 ಅಕ್ಷರ ಇದೆ. ಅದು ಬಿಟ್ಟು ಇದೊಂದು ಪಾದದಲ್ಲಿ ಮಾತ್ರ ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ ಅಂತ 13 ಅಕ್ಷರಗಳಿವೆ. ಅದನ್ನು ಅತಿತೀರ್ಷತಾಂ ಅಂತ, ಹರ್ಷ ಇದನ್ನು ಕನ್ನಡದಲ್ಲಿ ಹರುಷ ಅಂತ ಹೇಗೆ ಓದ್ತೇವೋ ಆ ಥರ ಅತಿತೀರ್ಷತಾಂ ಅಂತ ಓದಿದರೆ 14 ಅಕ್ಷರ ಆಗ್ತದೆ, ಇಲ್ಲದ್ರೆ 1 ಅಕ್ಷರ ಕಡಿಮೆ ಆಗ್ತದೆ. ಅದನ್ನು ಓದುವಾಗಲೂ ಕೂಡ ಛಂದಸ್ಸಿನ ದೃಷ್ಟಿಯಿಂದಲೂ ಕೂಡ ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋಂಧಂ, ರ ಒಂದು ಪ್ರತ್ಯೇಕವಾಗಿ ಉಚ್ಚಾರ ಮಾಡಿದರೆ ಛಂದಸ್ಸು ಹೊಂದುತ್ತದೆ, ಇಲ್ಲದಿದ್ದರೆ ಹೊಂದೋದಿಲ್ಲ. ಆದರೆ ತೀರ್ಷತಾಂ ಅಂತದನ್ನು 1 ಅಕ್ಷರ ಹಾರಿಸಿ ಪ್ರಯೋಗ ಮಾಡಿದ್ದಾರೆ, ಒತ್ತಕ್ಷರ ಮಾಡಿ ಪ್ರಯೋಗ ಮಾಡಿದ್ದಾರೆ. ರ ಮತ್ತು ಶ ಎರಡನ್ನು ಕೂಡ ಒಟ್ಟಿಗೆ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಏನು ತೋರಿಸ್ತಾರೆ? ಅತಿತೀರ್ಷತಾಂ,
ಅತಿ ತೀರ್ಷತಾಂ ಅಂದರೆ 6 ಅಕ್ಷರ ಆಗ್ತದೆ. ಇಲ್ಲೇ ಹೋದರೆ ಅತಿ ತೀರ್ಷತಾಂ ಅಂತ ಇಲ್ಲಿ ಪ್ರಯೋಗ ಮಾಡಿರುವುದು 5 ಅಕ್ಷರ ಇದೆ. 6 ಅಕ್ಷರ ಇದ್ದದನ್ನು 5 ಅಕ್ಷರವಾಗಿ ಯಾಕೆ ಪ್ರಯೋಗ ಮಾಡಿದ್ದಾರೆ? ನಾನಾ ಥರದ ವ್ಯಾಖ್ಯಾನ ಮಾಡಬಹುದು. ಅದು ನಮಗಿರುವಂತಹ ಅವಸರವನ್ನು ತೋರಿಸ್ತದೆ. ನಂದೊಂದು ವಿಶ್ಲೇಷಣೆ. ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮಾಡಿರೋ ವ್ಯಾಖ್ಯಾನವನ್ನು ಗಮನಿಸಿ ಹೀಗೊಂದು ಅರ್ಥ ಹೇಳ್ತಿದ್ದೇನೆ. 6 ಅಕ್ಷರ ಇದ್ದದನ್ನು 5 ಅಕ್ಷರ ಪ್ರಯೋಗ ಮಾಡಿರೋದು ಯಾಕೆ ಅಂದರೆ, ಸಂಸಾರದ ಎಲ್ಲ ಈ ಕತ್ತಲನ್ನು ನಮಗೆ ದಾಟಬೇಕು ಅಂತ ಒಂದು ದೊಡ್ಡ ಆತುರ ಇದೆ. ನಮ್ಮಲ್ಲಿರುವಂಥ ಆತುರವನ್ನು ಅದು ತೋರಿಸ್ತಾ ಇದೆ. ಅದಕ್ಕಾಗಿ 6 ಅಕ್ಷರ ಇದ್ದದನ್ನು 5 ಅಕ್ಷರವಾಗಿ ಪ್ರಯೋಗ ಮಾಡಿದ್ದಾರೆ. ಇದು ಅತಿತೀರ್ಷತಾಂ ಅಂತನ್ನೋದಕ್ಕೆ ಒಂದು ವಿಶ್ಲೇಷಣೆ. ಸಂಸಾರಿಣಾಂ ಕರುಣಯಾಹ ಪುರಾಣಗುಹ್ಯಂ. ಪುರಾಣಗುಹ್ಯ ಅಂತಿದೆ. ಪುರಾಣಗುಹ್ಯ ಅಂದರೆ ಎಲ್ಲ ಪುರಾಣಗಳಲ್ಲಿಯೂ ಗುಹ್ಯನಾಗಿ ವರ್ಣಿತನಾದವನು, ಅತ್ಯಂತ ಗುಪ್ತ ರೂಪನಾಗಿ ಅವನಿದ್ದಾನೆ. ಪುರಾಣ ಅಂದರೆ ಕೇವಲ ಮಹಾಭಾರತ, ಭಾಗವತ ಇತ್ಯಾದಿ ಪುರಾಣಗಳು ಮಾತ್ರ ಅಲ್ಲ, ಎಲ್ಲ ಪುರಾಣಗಳು, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಆತ ಗುಪ್ತನಾಗಿ ವರ್ಣಿತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಪುರಾಣ ಗುಹ್ಯಂ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಹೇಳಬೇಕು ಅಂತ ನನಗೆ ಅನಿಸಿತು. ಪುರಾಣ ಅಂದರೆ ಇತಿಹಾಸ ಪುರಾಣ ಅಂತ ಹೀಗೆ ಪುರಾಣ ಗ್ರಂಥಗಳೇನಿದೆ, ಭಾಗವತಾದಿ ಪುರಾಣಗಳು, ಅವು ಮಾತ್ರ ಪುರಾಣ ಅಲ್ಲ. ಪುರಾಣ ಅಂದರೆ ಜೀವ ಅಂತ ಅರ್ಥ. ನ ಜಾಯತೆ ಮ್ರಿಯತೆ ವಾ ಕದಾಚನ್ ನಾವ್ಯಂ ಭೂತ್ವಾ ಭವಿತಾವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಹರಿ ಶರೀರೆ ಅಂತ ಭಗವದ್ಗೀತಾದ 2ನೇ ಶ್ಲೋಕ ಏನಿದೆ, ಅದನ್ನು ವ್ಯಾಖ್ಯಾನಿಸುವಾಗ ಆಚಾರ್ಯರು ಪುರಾಣ ಅನ್ನೋ ಶಬ್ದವನ್ನು ಜೀವನಿಗೆ ವಿಶೇಷವಾಗಿ ಅಲ್ಲೇನು ಪ್ರಯೋಗ ಮಾಡಿದಾರಲ್ಲ. ಯಾಕೆ ಜೀವನಿಗೆ ಅದು ವಿಶೇಷಣ ಅಂದರೆ, ಜೀವ ಪುರಾಣ ಅಂದ್ರೇನು, ಹಳೆಯ ಕಾಲದವನು, ಅನಾದಿ ಕಾಲದಿಂದ ಅವನು ಇದ್ದಾನೆ ಅಂತ ಅಷ್ಟೇ ಅಲ್ಲ, ಅನಾದಿ ಕಾಲದಿಂದ ಇರುವುದು ಮಾತ್ರ ಅಲ್ಲ, ಸೃಷ್ಟಿಗೆ ಬಂದಾಗಿನಿಂದಲೂ ಪುರಂ ಅಣತಿ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಅವನು ಸಂಚಾರ ಮಾಡ್ತಾನೇ ಇದ್ದಾನೆ. ಹೀಗೆ ನಿರಂತರವಾದ ಸಂಚಾರ ಒಂದು ನಡೆದಿದೆ. ಅಲ್ಲಿ ಸಂಸಾರಿ ಅಂತಿಂದ ಏನು ಹೇಳಿದರು, ಸಂಸಾರಿಣಾಂ ಕರುಣಯಾಹ. ಸಂಸಾರದಲ್ಲಿ ನಾನಾ ಥರದ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಪುರಾಣರು, ಅನೇಕ ಪುರಗಳನ್ನು ನಾವು ಅಣತೆ ಓಡಾಡ್ತಾನೇ ಇದ್ದೀವಿ, ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಓಡಾಡ್ತಾನೇ ಇದ್ದೀವಿ ಅನಿವಾರ್ಯವಾಗಿ. ಅಂಥ ಪುರಾಣರಾದ ನಮ್ಮಲ್ಲಿ ನಮ್ಮ ಒಳಗೆ ಅದು ಗುಹ್ಯವಾಗಿದೆ, ಒಳಗೆ ಭಗವಂತ ಇದ್ದಾನೆ, ಆದರೆ ಇದ್ದದ್ದು ನಮ್ಮ ಅರಿವಿಗೆ ಬಂದಿಲ್ಲ. ಅಂಥ ನಮ್ಮೊಳಗೆ ಇರುವಂಥ ಆ ದೀಪವನ್ನು ಅವನು ತೋರಿಸಿಕೊಟ್ಟಿದ್ದಾನೆ. ಕತ್ತಲನ್ನೇನೋ ನಿಮಗೆ ದಾಟಬೇಕು ಅಂತಿದೆ, ದೀಪ ಒಳಗೇ ಇದೆ, ನಿಮಗದು ನೋಡ್ಲಿಕ್ಕೆ ಆಗ್ತಿಲ್ವಲ್ಲ, ನೋಡಿ ಅಂತ ಈ ಶುಕಾಚಾರ್ಯ ನಮಗೆ ಆ ದೀಪವನ್ನು ತೋರಿಸಿಕೊಟ್ಟಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ವಾನುಭಾವಂ ಅಂದರೆ ಅನನ್ಯಾಧೀನ ಸಾಮರ್ಥ್ಯಂ, ಭಗವಂತನ ಸಾಮರ್ಥ್ಯ ಇನ್ಯಾರಿಗೂ ಅಧೀನವಾದದ್ದಲ್ಲ. ಅಂಥ ಭಗವಂತನನ್ನು ಈ ಜಗತ್ತಿಗೆ ಉಪದೇಶಿಸಿದ ಈ ಶುಕಾಚಾರ್ಯ. ಇವನು ಅಖಿಲ ಶ್ರುತೀನಾಂ ಸಾರ. ಯಾಕೆ ಶ್ರುತೀನಾಂ ಸಾರ ಅಂದರೆ, ಅರ್ಥಜ್ಞಾಪಕತೆಯ, ನಮಗೆ ಎಲ್ಲ ಶಾಸ್ತ್ರಗಳ ಅರ್ಥವನ್ನು ತಿಳಿಸಬೇಕಾದವನೇ ಈ ಭಗವಂತ. ಆದ್ದರಿಂದ ಅವನು ಅರ್ಥಜ್ಞಾಪಕನಾದ್ದರಿಂದ ಎಲ್ಲ ಅರ್ಥವನ್ನು ಎಲ್ಲ ಜ್ಞಾನವನ್ನು ನಮ್ಗೆ ಕೊಡುವವನೇ ಈ ಭಗವಂತ. ಆದ್ದರಿಂದ ಆತನೇ ಸಾರ. ಅಥವಾ ಅಖಿಲ ಶ್ರುತಿ ಸಾರಂ ಅಂದರೆ, ಶ್ರುತಿ ಅಂದರೆ ಹಿಂದೆ ಶಾಸ್ತ್ರ ಅಂತ ಅರ್ಥ, ಈಗ ಶ್ರುತಿ ಅಂದರೆ ನಮ್ಮ ಶ್ರವಣೇಂದ್ರಿಯ ಅಂತ ಅರ್ಥ. ಇದನ್ನು ವಿಜಯಧ್ವಜ ತೀರ್ಥರೇ ಹೇಳಿದ್ದು. ನಮ್ಮೆಲ್ಲರ ಕಿವಿಗಳಿಗೆ ಸಾರನಾದವನು, ಸುಖ ಕೊಡುವಂಥವನು. ಸಾರಂ ಸುಖದಂ ವಾ. ಏಕಂ ಅಂದರೆ ಸಕಲ ಪುರಾಣೋತ್ತಮಂ, ಎಲ್ಲ ಪುರಾಣಗಳಲ್ಲೂ ಶ್ರೇಷ್ಠ ಅಂತ ಹೀಗೆ ಅರ್ಥ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಪುರಾಣಗುಹ್ಯಂ ಪುರಾಣೇಶು ಗೋಪ್ಯಂ ಪುರಾಣಸ್ಯ ಭಗವತಃ ಸನ್ನಿಧಾತುಂ ಯೋಗ್ಯಮಿತಿವ ಅಂಥ ಭಾಗವತ ಪುರಾಣವನ್ನು ಆ ಶುಕಾಚಾರ್ಯ ನಮ್ಗೆ ಹೇಳಿದ. ಅದು ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಕೆಲವರು ಭಾಗವತ ಪುರಾಣಕ್ಕೆ ಈ ಎಲ್ಲ ಸಂಗತಿಗಳನ್ನು ವಿಶೇಷಣವಾಗಿ ಮಾಡಿದ್ದಾರೆ, ಕೆಲವರು ಭಗವಂತನಿಗೆ ಮಾಡಿದ್ದಾರೆ. ಭಗವಂತನಿಗೆ ಮಾಡಿದರೆ ಯೋಗ್ಯವಾಗಿ ಕಾಣಿಸ್ತದೆ ಹೆಚ್ಚು. ಮುನೀನಾಂ ಗುರುಂ, ಎಲ್ಲ ಮುನಿಗಳಿಗೂ ಕೂಡ ಈ ಶುಕಾಚಾರ್ಯ ಗುರುವಾಗಿದ್ದಾನೆ. ಅಂಥ ಶುಕನನ್ನು ನಮಸ್ಕಾರ ಮಾಡ್ತೇನೆ ಅಂತ ಈಗ ಅದರ ತಾತ್ಪರ್ಯ. ಇನ್ನೊಂದು ಅಖಿಲ ಶ್ರುತಿ ಸಾರ ಅಂತ ಅನ್ನೋದಕ್ಕೆ ಅಖಿಲ ಶ್ರುತಿ ಸರತಿ ಗಚ್ಚತಿ ವಿಷಯತೆಯ ಇನ್ನೊಂದು ಅರ್ಥ ಹೇಳಿದ್ದಾರೆ. ಎಲ್ಲ ಶಾಸ್ತ್ರಗಳ ಅರ್ಥವನ್ನು ನಮಗೆ ತಿಳಿಸುವನು ಅಂತ ಒಂದು ಅರ್ಥ. ಇನ್ನೊಂದು ಅಖಿಲ ಶ್ರುತಿ ಸರತಿ ಸರತೀತಿ ಸಾರಃ, ಎಲ್ಲ ಶ್ರುತಿಗಳ ಒಳಗೆ ಅವನು ಅಂತರ್ಯಾಮಿಯಾಗಿದ್ದಾನೆ, ಆದ್ದರಿಂದ ಆತ ಸರತಿ.
ಹೀಗೆ ಎಲ್ಲ ಶಾಸ್ತ್ರಗಳ ಒಳಗಿದ್ದಾನೆ. ಆದ್ದರಿಂದ ಅಖಿಲ ಶ್ರುತಿ ಸಾರ. ಮತ್ತು ಅದನ್ನು ಸಾರಯತಿ, ಅದನ್ನೆಲ್ಲ ನಮಗೆ ತಿಳಿಸ್ತಾನೆ. ನಿಜಂತವಾಗಿ ಇಟ್ಕೊಂಡ್ರೆ ಸಾರಯತಿ, ಅದನ್ನೆಲ್ಲವನ್ನು ನಮಗೆ ತಿಳಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಕೂಡ ಆತ ಅಖಿಲ ಶ್ರುತಿ ಸಾರ. ಅಧ್ಯಾತ್ಮ ಅಂದರೆ ದೇಹ, ಅಧ್ಯಾತ್ಮ ದೇಹ, ಅಲ್ಲಿ ದೀಪದಂತೆ ಇರುವಂಥವನು ಈ ಭಗವಂತ. ಆ ಭಗವಂತನನ್ನು ನನಗೆ ಉಪದೇಶ ಮಾಡಿದ ಈ ಶುಕಾಚಾರ್ಯ ಅಂತ ಅದ್ರ ತಾತ್ಪರ್ಯ. ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಎಲ್ಲ ಶಾಸ್ತ್ರಗಳ ಒಳಗಿರುವಂಥ ಭಗವಂತನ ರೂಪಗಳನ್ನು ಒಂದಿಷ್ಟು ವರ್ಣನೆ ಮಾಡಿದ್ದಾರೆ. ಅದನ್ನು ಒಂದಿಷ್ಟನ್ನು ಈಗ ನೋಡೋಣ. ಎಲ್ಲ ಅಖಿಲ ಶ್ರುತಿ ಸರತಿ ಅಂತ ಬಂತಲ್ಲ, ಆಗ ನನಗದನ್ನು ನೆನಪಿಗೆ ಬಂತಷ್ಟೆ. ಋಕ್, ಯಜು, ಸಾಮ, ಅಥರ್ವ, ಅದಲ್ಲದೆ ಮತ್ತು ಇತಿಹಾಸ ಪುರಾಣಗಳು, ಅಲ್ಲಿ ಇರುವ ಭಗವಂತನ ರೂಪಗಳು ಯಾವುದು ಅಂತ ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ಈ ಭಾಗವತ ಪುರಾಣದ ಉದ್ದಕ್ಕೂ ಆ ರೂಪವನ್ನು ನಮಗೆ ನೆನಪು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಋಗ್ವೇದದಿಂದ ವರ್ಣಿತನಾದವನು ಕೆಂಬಣ್ಣ ಉಳ್ಳಂಥ ವಾಸುದೇವ. ಅವನು ಸೂರ್ಯನ ಪೂರ್ವ ಕಿರಣಗಳಲ್ಲಿದ್ದಾನಂತೆ. ಸಂಕರ್ಷಣ ಶುಕ್ಲವರ್ಣ ಯಜುರ್ವೇದೋಜಿತ ಪ್ರಭು. ಶುಕ್ಲವರ್ಣದ ಸಂಕರ್ಷಣ ಯಜುರ್ವೇದದಲ್ಲಿದ್ದಾನೆ. ಅವನು ಆ ಸೂರ್ಯನ ದಕ್ಷಿಣ ಕಿರಣಗಳಲ್ಲಿ, ಬಲಭಾಗದ ಕಿರಣಗಳಲ್ಲಿ, ದಕ್ಷಿಣ ದಿಕ್ಕಿನ ಕಿರಣಗಳಲ್ಲಿ ಇದ್ದಾನೆ. ಪ್ರದ್ಯುಮ್ನ ವರ್ಣಸ್ತು ಸಾಮವೇದೋಜಿತ. ಸಾಮವೇದದಿಂದ ಪ್ರತಿಪಾದಿತನಾದವನು ಪ್ರದ್ಯುಮ್ನ. ಅವನು ಪ್ರತ್ಯಗ್ರಶ್ಮಿಷು ಸೂರ್ಯಸ್ಯ. ಸಾಮವೇದದಲ್ಲೂ ಆ ಭಗವಂತ ಇದ್ದಾನೆ, ಪ್ರದ್ಯುಮ್ನ ರೂಪದ ಭಗವಂತ ಇದ್ದಾನೆ. ಮತ್ತು ಸೂರ್ಯನ ಪಶ್ಚಿಮ ಕಿರಣಗಳಲ್ಲಿ ಇದ್ದಾನೆ ಆ ಪ್ರದ್ಯುಮ್ನ. ಅನಿರುದ್ಧ ಸುನೀಲಸ್ತು ಇತಿಹಾಸ ಪುರಾಣಯೋ ಅಥರ್ವವೇದೇ ಚೋಕ್ತಸ್ಸನ್ ಉದಗ್ರಶ್ಮಿಷು ಸಂಸ್ಥಿತ. ಅನಿರುದ್ಧ ರೂಪಿಯಾದ ಭಗವಂತ ಅವನು ಉತ್ತರ ದಿಕ್ಕಿನ ಕಿರಣಗಳಲ್ಲಿದ್ದಾನೆ, ಸೂರ್ಯನ ಉತ್ತರ ದಿಕ್ಕಿನ ಕಿರಣಗಳಲ್ಲಿ. ಮತ್ತು ಯಾವ ಶಾಸ್ತ್ರಗಳಲ್ಲಿ ಅವನಿದ್ದಾನೆ ಅಂದರೆ ಇತಿಹಾಸ ಪುರಾಣಯೋ, ಭಾಗವತ ಮೊದಲಾದ 18 ಪುರಾಣಗಳಲ್ಲಿ, ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಅನ್ನುವಂಥ ಇತಿಹಾಸಗಳಲ್ಲಿ ಆ ಅನಿರುದ್ಧ ರೂಪಿಯಾದ ಭಗವಂತ ಇದ್ದಾನೆ ಅಂತ ಹೀಗೆ ಅವನ ವರ್ಣನೆ ಇದೆ. ಆದ್ದರಿಂದ ಈ ಭಾಗವತದ ಶ್ರವಣದುದ್ದಕ್ಕೂ ಅನಿರುದ್ಧ ರೂಪಿಯಾದ ಭಗವಂತನನ್ನು ನಾವು ನೆನಪು ಮಾಡ್ಕೊಳ್ಬೇಕು. ನಾರಾಯಣ ಅನ್ನುವಂಥ ಇನ್ನೊಂದು ರೂಪ ಆ ಸೂರ್ಯನ ಮೇಲ್ಮುಖವಾದ ಕಿರಣಗಳಲ್ಲಿ ಇರ್ತದೆ ಅಂತ ಕೊನೆಯ ರೂಪ. ಹೀಗೆ ಪಂಚರೂಪಿಯಾದ ಭಗವಂತ ಎಲ್ಲ ಶಾಸ್ತ್ರಗಳಲ್ಲೂ ಇದ್ದಾನೆ, ಸೂರ್ಯನ ಕಿರಣಗಳಲ್ಲೂ ಇದ್ದಾನೆ. ಇದು ಈ ಥರದ ಅನುಸಂಧಾನ ನಮಗಿಲ್ಲಿ ಉಪಯುಕ್ತ. ಯಾಕೆಂದರೆ ನಾವೀಗ ಸಂಸಾರದ ಕತ್ತಲನ್ನು ದಾಟಬೇಕಾಗಿದೆ. ಸಂಸಾರದ ಕತ್ತಲನ್ನು ದಾಟಬೇಕಾದ್ರೆ ನಮಗೆ ಸೂರ್ಯ ಬೇಕು. ಆ ಸೂರ್ಯನ ಪೂರ್ವ ಕಿರಣ, ದಕ್ಷಿಣ ಕಿರಣ, ಪಶ್ಚಿಮ ಕಿರಣ ಮತ್ತು ಉತ್ತರ ಕಿರಣಗಳಲ್ಲಿ ಕ್ರಮವಾಗಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಿಯಾದ ಭಗವಂತ ಇದ್ದಾನೆ. ಇದ್ದು ಆ ಹೊರಗಿನ ಕತ್ತಲನ್ನು ಪರಿಹಾರ ಮಾಡ್ತಾನೆ, ಮತ್ತು ಒಳಗಿನ ಕತ್ತಲನ್ನು ಕೂಡ ಅವನು ಪರಿಹಾರ ಮಾಡ್ತಾನೆ. ಆಯಾ ಕಿರಣಗಳಲ್ಲಿರೋದರಿಂದ ಆಯಾ ದೇಶಗಳಲ್ಲಿ ಕಿರಣಗಳು ವ್ಯಾಪಿಸಿದಾಗ ಕತ್ತಲನ್ನು ಪರಿಹಾರ ಮಾಡ್ತಾನೆ. ಆದರೆ ಆ ಋಗ್ವೇದದಲ್ಲಿ ಪ್ರತಿಪಾದ್ಯನಾಗಿ ಒಳಗಿರೋದ್ರಿಂದ ಋಗ್ವೇದ ಜ್ಞಾನವನ್ನು ಕೊಡ್ತಾನೆ ವಾಸುದೇವ. ಹಾಗೆ ಅನಿರುದ್ಧನೂ ಕೂಡ ಉತ್ತರ ದಿಕ್ಕಿನಲ್ಲಿದ್ದು ದಿಕ್ಕನ್ನೆಲ್ಲ ಬೆಳಗಿಸ್ತಾನೆ ಸೂರ್ಯನ ಕಿರಣಗಳ ಮೂಲಕ. ಮತ್ತು ಇತಿಹಾಸ ಪುರಾಣಗಳಲ್ಲಿದ್ದು ಅದರಿಂದ ಪ್ರತಿಪಾದ್ಯನೂ ಆಗಿದ್ದಾನೆ, ಆ ಅರ್ಥವನ್ನು ನಮ್ಗೆ ಕೊಡ್ತಾನೆ. ಇದನ್ನೆಲ್ಲ ನಾವು ಅನುಸಂಧಾನ ಮಾಡಬೇಕು. ಹೀಗಿದು ಶುಕಾಚಾರ್ಯನ ಸ್ತೋತ್ರ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.